ಈಗಾಗಲೇ ನನ್ನ ತಮ್ಮನಾಗಿರುವಂತಹ ವಿಚಿತ್ರ ವೀರನನ್ನು ಮದುವೆಯಾಗುವುದಕ್ಕೆ ನಿನ್ನ ತಂಗಿಯರಾಗಿರುವಂತಹ ಅಂಬಿಕೆ ಅಂಬಾಲಿಕೆಯರು ಸಂತೋಷದಿಂದ ಒಪ್ಪಿದ್ದಾರೆ. ನೀನ್ ಯಾಕೆ ಮೌನವಾಗಿ ನಿಂತಿದ್ಯಲ್ಲ? ನಿನ್ನ ಅಭಿಪ್ರಾಯವೇನು? ಆಲಿಸಬೇಕು. ಆಚಾರ್ಯರೇ, ನೀವೇ ನಮ್ಮನ್ನು ಕರೆತಂದವರಿದ್ದೀರಾ. ನಮ್ಮ ಮೂವರನ್ನು ಕರೆತಂದದ್ದು ಹೌದು. ಆದ್ರೆ ನನ್ನ ಪ್ರಶ್ನೆ ಇದಾಗಿದೆ. ಏನಾಗಿದೆ? ಕರೆತರುವುದೇನೋ ಕರೆತಂದಿದ್ದೀರಾ. ತಂದಂತಹ ನೀವೇ ನಮ್ಮನ್ನು ಮದುವೆ ಆಗಬಹುದಿತ್ತಲ್ವಾ? ಮದುವೆ ಆಗದಿರುವುದಕ್ಕೆ ಕಾರಣ ಹಿಂದೊಂದು ಸಂದರ್ಭದಲ್ಲಿ ತಂದೆಯಾಗಿರುವಂತಹ ಶಂತನು ಚಕ್ರವರ್ತಿಗಳಿಗೆ ಬೆಸ್ತರ ಕನ್ಯೆಯಾಗಿರುವಂತಹ ಸತ್ಯವತಿಯನ್ನು ತಂದು ಮದುವೆ ಮಾಡಿಸುವಂತಹ ಕಾಲದಲ್ಲಿ ಭೀಷಣವಾಗಿರುವಂತಹ ಪ್ರತಿಜ್ಞೆಯನ್ನು ನಾನು ಮಾಡಿದ್ದೇನೆ. ಮರಣ ಪರ್ಯಂತರ ಸತಿಯರನ್ನು ಒಲಿಸುವುದಿಲ್ಲ, ಜೊತೆಗೆ ಪಟ್ಟವನ್ನು ನಾನು ಏರುವುದಿಲ್ಲ ಎನ್ನುವುದಾಗಿ. ನಾನು ನಿನ್ನನ್ನು ಮದುವೆ ಆಗದಿರುವುದಕ್ಕೆ ಕಾರಣ ಒಂದು ಗೈದಂತ ಪ್ರತಿಜ್ಞೆ. ಆ ವಿಚಾರವಾಗಿ ಒತ್ತಾಯಿಸಬೇಡ. ಹಾಗೆ ಮದುವೆ ಆಗುವುದಿಲ್ಲ ಎನ್ನುವುದಕ್ಕೂ ಕಾರಣವನ್ನು ಹೇಳಿದ್ದೀರ. ಆದ್ರೆ ನನ್ನ ತಂಗಿಯರು ಹೇಳಿದ ಹಾಗೆ ನಾನೇನು ಹೇಳ್ಬೇಕಂತಿಲ್ವಲ್ಲ? ನಿನ್ನ ಅಭಿಪ್ರಾಯ ಹೇಳಿದ್ರೆ ಸಾಕು. ಹೌದಾ? ಹಾಗಾದ್ರೆ ಆಲಿಸ್ಬೇಕು. ನಾನು ಈ ಮುಂಚಿತವಾಗಿ ಉಪವನದಲ್ಲಿ ಸಂಚಾರ ಮಾಡುತ್ತಿರುವಂತಹ ಸಂದರ್ಭ ಸಾಲ್ವಭೂಪತಿಗಳು ಎಂಬುವವರನ್ನು ನೋಡಿದವಳು ನಾನಿದ್ದೇನೆ. ನೋಡಿದಂತಹ ನಾನು ಮನಸೋತು ಅವರಿಗೆ ನನ್ನ ಮನಸ್ಸನ್ನು ಅರ್ಪಿಸಿದ್ದೇನೆ. ಜೀವನದಲ್ಲಿ ಎಲ್ಲಿಯಾದ್ರೂ ಮದುವೆಯಾಗುವುದಂತಾದ್ರೆ ಸಾಲ್ವಭೂಪತಿಗಳನ್ನೇ ಎನ್ನುವುದಾಗಿ ತೀರ್ಮಾನ ಮಾಡಿದ್ದೇನೆ. ನನ್ನನ್ನು ಅಲ್ಲಿಯವರೆಗಾಗಿ ಕಳುಹಿ ಕೊಟ್ಟದ್ದೇ ಹೋದಂತಾದ್ರೆ ನಿಮಗೆ ಬಹುರಾಶಿ ಪುಣ್ಯ ಬರ್ತದೆ ಸ್ವಾಮಿ. ಸ್ವತಂತ್ರವನ್ನು ಕಸಿದುಕೊಳ್ಳುವಂತ ವಂಶ
ನಮ್ಮದಲ್ಲ. ಹ. ಆತನನ್ನು ಕೂಡಿ ಸಂತೋಷ ನಿರ್ತಿ ಅಂತ ಆದ್ರೆ ನಿನ್ನ ಆಸೆಯನ್ನು ನಾನ್ಯಾಕೆ ಭಂಗಪಡಿಸಲಿ? ಹೌದಾ? ಆತನ ತೆಲಿಗೆ ಕಳುಹಿ ಕೊಡ್ತೇನೆ. ನಮ್ಮಲ್ಲಿ ಒಬ್ರು ವೃದ್ಧ ಬ್ರಾಹ್ಮಣ ಇರ್ತಾರೆ, ನಿಜ. ಅವರನ್ನು ಜೊತೆಲಿ ಕಳುಹಿ ಕೊಡ್ತೇನೆ. ಹೋಗಿ ಸಾಲುನೊಂದಿಗೆ ನಿನ್ನ ಇಚ್ಛೆಯಂತೆ ಬದುಕು. ಹಾಗೆ ಆಗಲಿ.